ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಅಜ್ಜಿದ ಆರಾಧನೆ ಇತ್ತು, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಸನಿಂದನೇ ಬಂದ್ವಿ. ನಾನು ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ, ನಮ್ಮ ಅತ್ತೆ ಇದ್ದರು, ಅವರು ಬೈಕಲ್ಲಿ ಹೋದರು. ಹಂಗಾಗಿ ನಾವು ನಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಬಾವ ಬರ್ತೀನಿ ಅಂತ ಹೇಳಿದ್ದ, ಅವರು ಬರ್ತಾಯಿದ್ರು. ಹಂಗಾಗಿ ಫೋನ್ ಮಾಡಿದ್ವಿ, ಬರ್ತಾಯಿದ್ದೀವಿ ಅಂತ ಹೇಳಿದರು. ಹಂಗಾಗಿ ಸುಮ್ಮನೆ ಏನು ನಿಂತ್ಕೊಳ್ಳೋದು, ನಡ್ಕೊಂಡಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊ ಬರ್ತಾಯಿದ್ದೀವಿ. ಬರ್ತಾಯಿದ್ದೀವಿ, ಅಲ್ಲೇ ನಿಂತಿರಿ ಅಂತ ಹೇಳಿದರು. 2-3 ಕಿಲೋಮೀಟ್ರ್ ನಡ್ಕೊಬಂದರು, ಇನ್ನೂ ಬಂದೇ ಇರಲಿಲ್ಲ. ಹಂಗಾಗಿ ಸುಮ್ಮನೆ ಇನ್ನೂ ನಡ್ಕೊಂಡು ಹೋಗೋಣ, ಆಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ರೋಗ ಬಂದವೆ. ಅಲ್ಲಿ ಹೌದಾ? ನೇರ್ಲೆ ಅಣ್ಣ, ನೇರ್ಲೆಣ್ಣೆಯ ರೋಗ ಬಂದೋಗಿವೆ. ಮಾವಿನಕಾಯಿ ಇದು ಕೆಳಗಿದ್ರೆ ಕುಯ್ಕೋಬೋದಿತ್ತು. ನೇರ್ಲೆಣ್ಣೆ ಕಡೆ ಬೇಡ. ನಾನು ಅದಕ್ಕೆ ಬಾಯಿಗೆ ಆಗ್ತಾ ನಿಂತಿದ್ದೆ ಸುಮ್ಮನೆ. ಅಲ್ಲ ಅದು ಬೇರೆ ವಾಯಿಂಕೊಂಡು ಕೈ ಆಯ್ತು. ನಾನಂತಲ್ಲ, ಫ್ರೆಂಡ್ಸ್ ಬರಬೇಕಾದ್ರೆ ಒಂದು ಮರ ಸಿಕ್ತು. ಅದು ನೋಡಿರಿ ನೇರ್ಲೆಣ್ಣು ಅಂದ್ಕೊಂಡು ಕುಯ್ಕೊಂಡು ತಿನ್ನೋಕ್ಕೆ ಅಂತ ಹೋದ್ವಿ. ನಮ್ಮ ಆಂಟಿ ತಿಂದೇ ಬಿಡ್ತು. ಆಮೇಲೆ ನೇರ್ಲೆಣ್ಣಲ್ಲ ಅಂತ ಗೊತ್ತಾಯ್ತಲ್ಲ, ಹಂಗಾಗಿ ತೆಗ್ದಿಸಿದ್ವಿ. ನಮಗಂತೂ ನೆಗಡಿ ಸಾಕಾಗೋಯ್ತು. ಇವಾಗ ಅಲ್ಲಿಗೆ ಹೋಗಿ ಫಂಕ್ಷನ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾಯಿದ್ವಿ. ರಿಟರ್ನ್ ಅವ್ರ ಕಾರಲ್ಲೇ ಹೋದ್ವಿ, ನಮ್ಮ ಬಾವರ ಕಾರಲ್ಲಿ. ಅವರು ಹೆಂಗಿದ್ರು ಅಲ್ಲಸೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಸ್ಸಿಗೆಲ್ಲ ಹೋಗಿ ಹಿಂಸೆ ಆಗುತ್ತೆ ಅಂತ ಹೇಳಿ ಅವ್ರ ಕಾರಲ್ಲೇ ಹೋದ್ವಿ. ಎಷ್ಟೊಂದು ಜನ ಕೂತಿದ್ದೀವಿ ಕಾರಲ್ಲಿ, ಕೂರಕ್ಕೆ ಜಾಗ ಇಲ್ದಲೆ ಪಾಪ ಡಿಕ್ಕಿ ಮಕ್ಕಳನ್ನ. ಬಾಲ ನೋಡಿ ಇಲ್ಲಿ, ಬಾಲ ಅಲ್ಲೇ ಅದೇ. ಇವಾಗ ನಮ್ಮ ಅತ್ತೆನೂ ಬರ್ತೀನಿ ಅಂತ ಹೇಳಿದರು, ಅಲ್ಲೇರಿ ಅಂತ ಹೇಳಿದರು. ಹಂಗಾಗಿ ಇಲ್ಲೇ ಇದ್ವಿ. ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಇವಾಗ ನಮ್ಮ ಕಾರಲ್ಲಿ ಬಂದ್ವಲ್ಲ, ನಮ್ಮ ಆಂಟಿ ಮತ್ತು ನಮ್ಮ ಕರ್ತವ್ಯಕ್ಕೊಂದು ಫೋನು ಎಕ್ಸ್ಚೇಂಜ್ ಆಗಿತ್ತು. ಅವರು ಹೋಗಿದ್ರು ಸ್ವಲ್ಪ ದೂರ, ಆಮೇಲೆ ನೋಡ್ಕೊಂಡು ಫೋನ್ ಮಾಡಿದ್ವಿ. ಫೋನ್ ಎಕ್ಸ್ಚೇಂಜ್ ಆಗಿದೆ ಅಂತ. ಹಂಗಾಗಿ ಅವರು ಬರಬೇಕಲ್ಲ, ಕಾಯ್ತಾ ಇದ್ವಿ. ಹೆಂಗಿದ್ರು ಇಲ್ಲೇ ಇದ್ವಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. 1-2 ಫೋಟೋ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇದಾನ ನಮ್ಮ ಅತ್ತೆ ಬರ್ತೀನಿ ಕಾಯಿರಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಪಕ್ಕದಲ್ಲಿ ನರ್ಸರಿ ಇತ್ತು. ನಮ್ಮ ಅಮ್ಮನ ನಮ್ಮ ಆಂಟಿನೂ ಹೂವಿನ ಗಿಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದರು. ಮಿನಿ ಬ್ಲಾಗ್ ಬೇರೆ ಮಾಡ್ತದೆ. ಇವಾಗ ಮನೆಗೆ ಬಂದು ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿ ನಮ್ಮ ಅಮ್ಮರ ಮನೆಗೆ ಬಂದ್ವಿ. ಬಂದು ಎಲ್ಲರದ್ದು ಊಟ ಆಯಿತು. ನಾನು ಊಟ ಮಾಡಿರಲಿಲ್ಲ, ಊಟ ಮಾಡ್ತಾ ಇದ್ದೆ. ಏನೇನು ಕೊಡ್ತೀರಾ? ಆಮೇಲೆ ಹುಷಾರಾಗುತ್ತಾ? ಹಂಗೆ ಇವಾಗ ಎಲ್ಲರದ್ದು ಊಟ ಆಯಿತು. ನಮ್ಮ ಆಂಟಿ ಮತ್ತು ನಮ್ಮ ತಂಗಿ ಇದ್ದರು ಮನೆಗೆ ಹೊರಟ್ರು. ಟ್ಯಾಬ್ಲೆಟ್ ಇಸ್ಕೊಂಡು ಹೋಗು. ಹಾಂ, ಇವಾಗ ಹೋಗಿ ಮಲಗ್ಬಿಡಿ. ಇವಾಗ ಅವರು ಹೋದರು. ಇವಾಗ ಟೈಮ್ ಆಗಿತ್ತು, ಮಲ್ಗೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬೆಡ್ಶೀಟ್ ಎಲ್ಲ ಹಾಸಿತ್ತು. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.